ಹಾಯ್, ನಮಸ್ಕಾರ. ನಾನು ಸೌಮ್ಯ. ಬಪ್ರಲ್ಲ ಚಟ್ಲಿ ಮಸಾಲ ಮಾಡುವ. ಮೊದಲಿಗೆ ಗ್ಯಾಸ್ ಹಚ್ಕಣಿ, ಅದ್ರ ಮೇಲೊಂದು ಪಾತ್ರ ಬಚ್ಕಣಿ. ಪಾತ್ರ ಚೂರು ಕಾಯಲಿ. ಕಾದಾರ ಮೇಲೆ ಒಂದು 2-3 ಚಮಚಿ ಆಪಷ್ಟು ಅಡುಗೆ ಎಣ್ಣೆ ಹಾಯ್ಕಣಿ. ಅದು ಕಾದ್ರ ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಯ್ಕಣಿ. ನಾನು ಇದನ್ನು ಚಾಪರ ಕಟ್ ಮಾಡ್ಕೊಂಡಿದ್ದೆ, ಹಾಗೆ ಇಷ್ಟು ಸಣ್ಣಕ್ಕಿತ್ತು. ಅದಾದ ಮೇಲೆ 3 ಹಸಿಮೆಣಸನ್ನು ಹೀಗೆ ಕಟ್ ಮಾಡಿ ಫ್ರೈ ಮಾಡ್ಕಣಿ. ಕಡಿಕ ಈರುಳ್ಳಿ ತಗೊಂಡು ಅದನ್ನು ನಾನು ಚಾಪರ ಕಟ್ ಮಾಡಿ ಹಾಯ್ಕೊಂಡಿದ್ದೆ. ಇದು ಫ್ರೈ ಅಂತ ಹೇಳಿದರೆ ಬ್ರೌನಿಷ್ ಕಲರ್ ಥರ ಫ್ರೈ ಅಲ್ಲ, ಸ್ವಲ್ಪ ಮೆದುವೈಕ್. ಅದ್ರ ಮೇಲೆ ಒಂದು 5 ಟೊಮೆಟೊ ಹಣ್ಣನ್ನು ನಾನಿಲ್ಲ ಕಟ್ ಮಾಡಿ ಹಾಕಿದೆ. ಇವೆರಡನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕಣ್ಕ ಹಾಗೆ ಇದನ್ನು ಫ್ರೈ ಮಾಡೋಕ್ಕೆ ಬಿಡ್ಕು. ಈ ಫ್ರೈ ಅಂತ ಹೇಳಿದರೆ ಕರುಟುಲಾಗ್ದ ಫ್ರೈ ಅಲ್ಲ, ಮೆದು ಅಂದರೆ 2 ಈರುಳ್ಳಿ ಮತ್ತು ಟೊಮೆಟೊ ಏನಿತ್ತು ಅದು ಕರ್ಗಕ್ಕೆ. ಸೊ ಮಿಕ್ಸ್ ಮಾಡಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲ ಫ್ರೈ ಅಪ್ಪು ಬಿಟ್ಟಿದ್ದೆ ಒಂದು 2 ನಿಮಿಷ ಅಷ್ಟೇ. ಅದಾದಮೇಲೆ ಲಿಡ್ ತೆಗೆದಿದೆ ಕಣಿ. ಈ ಥರ ಇದು ಬೇಕು. ಇದನ್ನು ನಾನು ಸೌಂಟಾಗೆ ಈ ಥರ ಸ್ಮ್ಯಾಶ್ ಮಾಡ್ಕೊಂತಿದ್ದೆ. ಆವಾಗ ಈರುಳ್ಳಿ ಮತ್ತು ಟೊಮೆಟೊ 2 ಕರ್ಗತ್ತು. ಆಮೇಲೆ ರುಚಿಗೆ ಎಷ್ಟು ಕಂಡು ಉಪ್ಪು ಹಾಯ್ಕೊಂಡ್ರೆ ಆಯ್ತು. ಇಲ್ಲಿ 1.5 ಚಮಚಿ ಆಪಷ್ಟು ಉಪ್ಪು ಹಾಕಿ ಮಸಾಲದೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ರೆ, ಟೊಮೆಟೊ ಹಣ್ಣು ಉಪ್ಪು ಹಾಕ್ರೆ ಬೇಗ ಬೇಯ್ತು. ಹಾಗೆ ಅರಿಶಿಣ ಈರುಳ್ಳಿಗೆ ಹಾಕಿದ್ರೆ ಈರುಳ್ಳಿ ಬೇಗ ಬೇಯ್ತು. ಹಾಗೆ ಇಲ್ಲಿ ಅರಿಶಿಣನೂ ನಾನೊಂದು 1/2 ಚಮಚಿ ಆಪಷ್ಟು ಹಾಯ್ಕೊಂಡಿದ್ದೆ. ಹಾಗೆ 1/2 ಚಮಚಿ ಆಪಷ್ಟು ಜೀರಿಗೆ ಪುಡಿ ಹಾಯ್ಕೊಂಡಿದ್ದೆ. ಇದನ್ನು ನಾವು ಸರಿ ಮಾಡಿ ಮಸಾಲದೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ನಾನಿಲ್ಲ 1.5 ಚಮಚಿ ಆಪಷ್ಟು ಕೊತ್ತಂಬರಿ ಪುಡಿ ಹಾಕಿ ಈ 3 ಮಸಾಲನ ಒಟ್ಟಿಗೆ ಮಿಕ್ಸ್ ಮಾಡಿದೆ. ನೀವು ಒಂದೊಂದೇ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೂ ಅಡ್ಡಿಲ್ಲ, ಇಲ್ಲ ಹೀಗೆ 3 ಒಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೂ ಅಡ್ಡಿಲ್ಲ. ಇದನ್ನು ಇದೇ ಥರ ಸೌಂಟಾಗೆ ನಾವು ಸ್ಮ್ಯಾಶ್ ಮಾಡ್ತಾ ಇಕ್ಕೊಂಡ್ರೆ ಕರ್ಗತ್ತು, ಮೆದು ಅಂತೇಳಿ. ಕಡಿಕೆ 1.5 ಚಮಚಿ ಆಪಷ್ಟು ಖಾರ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕಣಿ. ಕಡಿಕೆ ಚಟ್ಲಿ ಅಂತ ಇತ್ತು, ಇದನ್ನು ಫ್ರಾನ್ ಅಂತೇಳಿ ಹೇಳ್ತಾರಲ್ಲ, ನಮ್ಮ ಬದಿಗೆ ಚಟ್ಲಿ ಅಂತ ಹೇಳುತ್ತೆ. ಅದನ್ನು ಇಲ್ಲಿ ನಾನು ಒಚ್ಚಿ ಹಾಕಿ ಈ ಮಸಾಲದೊಟ್ಟಿಗೆ ಮಿಕ್ಸ್ ಮಾಡ್ಕೊತಿದ್ದೆ. ಸ್ಪೀಡಾಗಿ ಮಿಕ್ಸ್ ಕೊಯ್ಬೇಡಿ, ಎಂದಕ್ಕಂದೇಳ್ರೆ ಚಟ್ಲಿ ಹೊಡಿಯತ್ತ. ಹಾಗೆ ಅಂದರೆ ಕಟ್ಟತ್ತಂದೇಳಿ ಹಗೂರ ಈ ಥರ ಮಿಕ್ಸ್ ಮಾಡ್ಕೊಂಡ್ರ ಮೇಲೆ ಗರಂ ಮಸಾಲ ಪುಡಿ ಹಾಕಿ ನಾನಿಲ್ಲ ಲಿಡ್ ಕ್ಲೋಸ್ ಮಾಡ್ತಿದ್ದೆ. ಒಂದು 2 ನಿಮಿಷ ಫ್ರೈ ಆಯಿತಾ. ಫ್ರೈ ಆದಮೇಲೆ 2.5 ಅಥವಾ 2 ಲೋಟಿ ಆಪಷ್ಟು ನೀರು ಹಾಕಿ, ಫಸ್ಟ್ 2 ಹಾಯ್ಕಣಿ, ಬೇಕಾದ್ರೆ ಒಂದು ಅರ್ಧ ಲೋಟಿ ಆ್ಯಡ್ ಮಾಡ್ಕೊಳ್ಲಕ್ಕೆ. ಈ ಥರ ಮಸಾಲ ಇದ್ದರೆ ಆಯಿತು. ಕಣ್ಕ ಹಾಯ್ಕಣಿ. ಕಡೆಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಕೊದಕ್ಕೆ ಬಿಡುವ. ಸೊ ಇಲ್ಲಿ 5-6 ನಿಮಿಷ ಆರ್ಮೇಲಿಂದ ಮಸಾಲ ಕೊದಿದಿತ್ತು. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ರೆ ಆಯಿತು. ನಾನೆಲ್ಲ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಿದ್ದೆ. ಬಿಸಿ ಬಿಸಿಯಾದ ಚಟ್ಲಿ ಮಸಾಲ ರೆಡಿ. ಟ್ರೈ ಮಾಡಿ ಕಾಣಿ.